ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿರುವ ಈ ಜಾತಿ ಜನಗಣತಿ ವಿಚಾರ ಇವತ್ತೇನಾದರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ ಅಂತಕ್ಕಂಥ ಕುತೂಹಲ ಇಡೀ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಯಾಕೆ ಅಂತಂದರೆ ಕಳೆದ ಸಚಿವ ಸಂಪುಟ ಸಭೆಯಲ್ಲೇ ಇದನ್ನು ಮಂಡನೆ ಮಾಡಲಾಯಿತು, ಅದನ್ನು ಸ್ವೀಕರಿಸಿ ಆಗಿತ್ತು ಜಾತಿ ಗಣತಿಯನ್ನು. ಅದಾದ ನಂತರ ದಿನಕ್ಕೊಂದರಂತೆ ಮಾಹಿತಿಗಳು ಹೊರಗೆ ಬರೋದಕ್ಕೆ ಶುರುವಾಯಿತು. ಎಲ್ಲವೂ ಕೂಡ ಕ್ರೋಢೀಕರಣವಾಗ್ಬಿಟ್ಟಿದೆ. ಒಟ್ಟಾರೆ ಸಾಕಷ್ಟು ಜನ ಇದನ್ನು ವಿರೋಧಿಸಿದ್ದಾರೆ. ಈಗ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಜಾತಿ ಜನಗಣತಿ ವರದಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ? ಕೆಲವೇ ಕ್ಷಣಗಳಲ್ಲಿ ಜಾತಿ ಗಣತಿ ವರದಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಎಂ ನೇತೃತ್ವದಲ್ಲಿ ನಡೀತಾ ಇದೆ ಈಗಾಗಲೇ ವಿಶೇಷ ಕ್ಯಾಬಿನೆಟ್. ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡುತ್ತಾ ಸರ್ಕಾರ ಈ ವಿಚಾರದಲ್ಲಿ. ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿ ಸರ್ಕಾರ ಸುಮ್ಮನಾಗುತ್ತಾ? ಈ ನಡುವೆ ಜಾತಿ ಗಣತಿ ಪರ ಯಾರು, ವಿರೋಧ ಯಾರು, ತಟಸ್ಥ ಯಾರು, ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಆಯಾ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ವಿರೋಧ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು, ಅಹಿಂದ ಸಮುದಾಯದವರು ಇದರ ಪರವಾಗಿ ನಿಂತಿರ್ತಕ್ಕಂಥದ್ದು, ಕೆಲವರು ಅಯ್ಯೋ ನಮಗೆ ಯಾಕೆ ಬೇಕಪ್ಪ ಯಾವುದು ಬೇಡ ಅಂತ ತಟಸ್ಥರಾಗಿರೋದು ಎಲ್ಲವೂ ಕೂಡ ಇದೆ. ಸೊ ಏನಾಗಬಹುದು ಇವತ್ತಿನ ಸಚಿವ ಸಂಪುಟ ಸಭೆ, ಹೈ ವೋಲ್ಟೇಜ್ ಸಭೆಯಲ್ಲಿ? ಅದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹಿಂದೆ ಜಾತಿ ಗಣತಿ ವರದಿ ಕ್ಲೈಮ್ಯಾಕ್ಸ್. ಗಣತಿ ಪರ 17, 8 ಸಚಿವರು ವಿರೋಧ. ಜಾತಿ ಗಣತಿ ವರದಿ ಕಾಂಗ್ರೆಸ್ ಸರ್ಕಾರದೊಳಗೂ ಕಿಡಿ ಹೊತ್ತಿಸಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಕ್ಲೈಮ್ಯಾಕ್ಸ್. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿತ್ತು. ತೀವ್ರ ಆಕ್ಷೇಪ, ಗೊಂದಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ವರದಿಯ ಪ್ರತಿ ನೀಡಿರುವ ಸಿಎಂ ಅಧ್ಯಯನ ನಡೆಸಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅಭಿಪ್ರಾಯ ಮಂಡಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಲಿಂಗಾಯತ ಒಕ್ಕಲಿಗ ಸಮುದಾಯದಿಂದ ತೀವ್ರ ಆಕ್ಷೇಪ ಕೇಳಿಬಂದಿದ್ದು, ಸಮುದಾಯದ ಪರ ಸಚಿವರು ಧ್ವನಿ ಎತ್ತಬೇಕು ಎಂಬ ಕೂಗು ವ್ಯಕ್ತ ಆಗಿದೆ. ಹೀಗಾಗಿ ಲಿಂಗಾಯತ ಒಕ್ಕಲಿಗ ಸಚಿವರ ಅಭಿಪ್ರಾಯದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ಜಾತಿ ಗಣತಿ ಪರ ಯಾರು, ವಿರೋಧ ಯಾರು, ತಟಸ್ಥ ಯಾರು ಅನ್ನೋದನ್ನ ನೋಡುವುದಾದ್ರೆ, ಜಾತಿ ಗಣತಿ ಪರ ಸಿದ್ದರಾಮಯ್ಯ ಇದ್ರೆ ಕೆಜೆ ಜಾರ್ಜ್, ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಆರ್.ಬಿ. ತಿಮ್ಮಾಪುರ್, ಶಿವರಾಜ್ ತಂಗಡಗಿ, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ಬೈರತಿ ಸುರೇಶ್, ಮಧು ಬಂಗಾರಪ್ಪ, ಮಂಕಾಳು ವೈದ್ಯ, ಬೋಸರಾಜು, ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಜಾತಿ ಪರ ಬ್ಯಾಟ್ ಬೀಸ್ತಿದ್ದಾರೆ. ಜಾತಿ ಗಣತಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವ ಸಚಿವರು ಯಾರು ಅಂತ ನೋಡೋದಾದ್ರೆ, ಡಿ.ಕೆ. ಶಿವಕುಮಾರ್, ಚಲುವರಾಯಸ್ವಾಮಿ, ಡಾಕ್ಟರ್ ಎಂ.ಸಿ. ಸುಧಾಕರ್, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್, ಎಸ್.ಎಸ್. ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್. ತಟಸ್ಥ ನಿಲುವನ್ನ ತಾಳಿರುವಂತಹ ಸಚಿವರು ಯಾರು ಅಂತ ನೋಡೋದಾದ್ರೆ, ಎಚ್.ಕೆ. ಪಾಟೀಲ್, ಎಂ.ಬಿ. ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್, ಶರಣಪ್ಪ ದರ್ಶನಾಪುರ್, ಕೃಷ್ಣ ಬೈರೇಗೌಡ, ಕೆ. ವೆಂಕಟೇಶ್, ಡಿ. ಸುಧಾಕರ್, ದಿನೇಶ್ ಗುಂಡೂರಾವ್ ತಟಸ್ಥ ನಿಲುವನ್ನ ಹೊಂದಿದ್ದಾರೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮತ್ತಷ್ಟು ಭಿನ್ನರಾಗ ಸ್ಫೋಟವಾಗುತ್ತಾ ಅನ್ನೋದೇ ಕುತೂಹಲ. ಜಾತಿ ಜನಗಣತಿಯ ವಿಚಾರದಲ್ಲಿ ಬೇರೆ ಬೇರೆ ಸಮುದಾಯಗಳು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಅಭಿಪ್ರಾಯ ಏನು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಿದೆ. ಇಂದು ನಡೀತಾ ಇರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ವಿಶೇಷವಾಗಿ ಒಂದು ರೀತಿಯಲ್ಲಿ ಸಮೀಕ್ಷೆ ಆಗಲೇಬೇಕು ಅನ್ನುವಂಥ ಒತ್ತಡ ಮತ್ತು ಒತ್ತಾಯಗಳ ನಡುವೆ ಹಳೆಯದಾದಂಥ ಅಂಕಿಅಂಶವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒತ್ತಡವನ್ನು ತರ್ತಾ ಇರುವಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಏನಾಗಬಹುದು ಅನ್ನುವಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ. ಜಾತಿ ಗಣತಿ ಮರು ಸಮೀಕ್ಷೆಗೆ ಒತ್ತಡ, ಸಿಎಂಗೆ 5 ಸಚಿವರಿಂದ ಡಿಮ್ಯಾಂಡ್. ಈ ಮಧ್ಯೆ ಜಾತಿ ಗಣತಿ ಮರುಪರಿಶೀಲನೆಗೂ ತೀವ್ರ ಒತ್ತಡಗಳು ಕೇಳಿಬಂದಿದೆ. ಸಮೀಕ್ಷೆಯ ಅಂಕಿಅಂಶದಲ್ಲಿ ವ್ಯತ್ಯಾಸ ಮೇಲ್ನೋಟಕ್ಕಷ್ಟೇ ಕಾಣ್ತಾ ಇದ್ದು, ಸಮುದಾಯದ ಜನರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮರು ಸಮೀಕ್ಷೆ ಸೂಕ್ತ ಅಂತ ಕೆಲ ಸಚಿವರಿಂದ ಖುದ್ದು ಸಿಎಂಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಆಗಿದೆ. ಅದರಲ್ಲೂ 5 ಪ್ರಬಲ ಸಚಿವರಿಂದಲೇ ಮರು ಸಮೀಕ್ಷೆ ಸೂಕ್ತ ಎಂಬ ಅಭಿಪ್ರಾಯ ಹೊರಬಂದಿದೆ. ಜಾತಿ ಗಣತಿ ವರದಿಗೆ ತೀವ್ರ ಅಪಸ್ವರ ಮುಂದುವರೆದಿದೆ. ಲಿಂಗಾಯತ ಸಮುದಾಯ ರೊಚ್ಚಿಗೆದ್ದಿದೆ. ಜಾತಿ ಗಣತಿ ಪಾರದರ್ಶಕವಾಗಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತ ಹಲವು ಮಠಾಧೀಶರು ಬೇಸರವನ್ನು ವ್ಯಕ್ತಪಡಿಸಿದರು. ಈಗ ಜೈನ ಸಮುದಾಯವು ಕೂಡ ಅಸಮಾಧಾನ ಹೊರಹಾಕಿದೆ. ಕರ್ನಾಟಕ ಶಾಂತಿ ಪ್ರಿಯ ರಾಜ್ಯ, ಆದರೆ ಜಾತಿ ಗಣತಿ ಅಸಂತೋಷದ ವಾತಾವರಣ ನಿರ್ಮಾಣಕ್ಕೆ ಕಾರಣ ಆಗಿದೆ. ಜೈನ ಸಮುದಾಯದ ಅಂಕಿ ಸಂಖ್ಯೆಗಳು ಅಸತ್ಯವಾಗಿದೆ ಅಂತ ಜೈನ ಮುನಿ ಗುಣಧರ ನಂದಿ ಮಹಾರಾಜ ಸ್ವಾಮೀಜಿ ಹೇಳಿದ್ದಾರೆ. ಸಂಪುಟದಲ್ಲಿರುವಂಥ ಲಿಂಗಾಯತ ಸಚಿವರು, ಒಕ್ಕಲಿಗ ಸಚಿವರು ಕೂಡ ಈ ಒಂದು ವರದಿಯಲ್ಲಿ ದೋಷ ಇದೆ, ಈ ವರದಿ ಸಮರ್ಪಕವಾಗಿಲ್ಲ, ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಆ ಸಚಿವರು ಕೂಡ ಹೊಂದಿರುವುದರಿಂದ 17ನೇ ತಾರೀಕಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೋ ಅದನ್ನು ನಾವು ಕಾದು ನೋಡೋಣ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಕೂಡ ಈಗಾಗಲೇ ಈ ಒಂದು ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ, ಜಾತಿ ಗಣತಿ ಪಾರದರ್ಶಕವಾಗಿ ಆಗಿಲ್ಲ ಅನ್ನುವಂಥದ್ದು
ಎಲ್ಲರಿಗೂ ಕೂಡ ಗೊತ್ತಿದೆ. ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರೀಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಯಾವುದು ಆಕಡೆ, ಯಾವುದು ಅಂಕ, ಯಾವುದು ನಮ್ಮ ಧರ್ಮನ ಜೈನ ಧರ್ಮಕ್ಕೆ ತೋರಿಸಿದ ಆಕಡಗಳ ಬೋಕಸ, ಸುಳ್ಳ, ಪೂರ್ಣತ ಅಸತ್ಯ ಇದೆ. ಸತ್ಯದಿಂದ ಸಾವಿರಾರು ಕೋರ್ಷ ದೂರ ಇದೆ. ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ, ದಿಗಂಬರ ಜೈನರು 20 ಲಕ್ಷ ಜೈನರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇದ್ದಂಥ ನಿನ್ನೆ ಜಾತಿ ಸಮೀಕರಣದಲ್ಲಿ ಏನವರು ಆಕಡ ಕೊಟ್ಟಿದ್ದಾರೋ ಅವ್ರೇನು ಹೇಳ್ತಾ ಇದ್ದಾರೆ, 1,62,56,000 ಅಂತ ಹೇಳ್ತಾ ಇದ್ದಾರೆ. ಇದು ನಂದು ಕ್ವಶನ್ ಏನಿದೆ, ಅದು ಸುಳ್ಳು, ಇದು ಸುಳ್ಳು. ವರದಿಯಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆ ಇರೋದು ಸತ್ಯ. ಮನೆ ಮನೆ ಸಮೀಕ್ಷೆ ಆಗಿದೆ ಎಂದ ಜಯಪ್ರಕಾಶ್ ಹೆಗಡೆ. ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿರುವ ಜಾತಿ ಗಣತಿ ವರದಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಇರೋದು ನಿಜ ಅಂತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ನ್ಯೂನ್ಯತೆ ಇರಬಹುದು, ಆದರೆ ದೊಡ್ಡ ಮಟ್ಟದಲ್ಲ. ಮನೆ ಮನೆ ಸಮೀಕ್ಷೆ ಮಾಡಿಲ್ಲ ಅನ್ನೋ ಆರೋಪ ನಾನು ಒಪ್ಪಲ್ಲ. ಶಿಕ್ಷಕರು ಮನೆ ಮನೆ ಸಮೀಕ್ಷೆ ಮಾಡಿದ್ದಾರೆ, ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು ಅಂತ ಜಯಪ್ರಕಾಶ್ ಹೆಗಡೆ ಸ್ಪಷ್ಟಪಡಿಸಿದ್ದಾರೆ. ಸಣ್ಣ ಪುಟ್ಟ ನ್ಯೂನತೆ ಇರ್ಬೋದು ಬಿಟ್ಟು ಮೇಜರ್ ತಪ್ಪೇನಿಲ್ಲ. ಸಮೀಕ್ಷೆನೇ ಮಾಡಿಲ್ಲ, ಮನೇಲಿ ಕೂತ್ಕೊಂಡು ಸಮೀಕ್ಷೆ ವರದಿ ತಯಾರು ಮಾಡಿದ್ದಾರೆ ಅನ್ನುವಂಥ ಆರೋಪ ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಅವರ ಅಧಿಕಾರಿಗಳು ಮತ್ತು ಶಿಕ್ಷಕರು ಸೇರಿ ಮಾಡಿದಂಥದ್ದು. ನಾನು ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಅಪಾದನೆ ಹಾಕಿದಾಗ ಆಗ್ತದೆ, ಸರಿಯಲ್ಲ ಅದು. ಒಂದ್ ವೇಳೆ ಆಗಿಲ್ಲ ಅಂತ ಹೇಳಿ ಅವ್ರ ಮನೆಗೆ ಬರೆದಿದ್ರೆ ಕ್ರಾಸ್ ಚೆಕ್ ಮಾಡಬಹುದು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗಿ ಆಗಿದೆ ಇಲ್ವಾ ಅಂತ. ಯಾವ ವರ್ಗಗಳಿಗೂ ಅನ್ಯಾಯ ಆಗಲ್ಲ, ಎಲ್ಲರನ್ನ ಗಣನೆಗೆ ತೆಗೆದುಕೊಳ್ತೀವಿ ಎಂದ ಸಚಿವರು. ಜಾತಿ ಗಣತಿ ಹಳಸಿದ ಗಣತಿ ಎಂದ ವಿಪಕ್ಷಗಳು. ಜಾತಿ ಗಣತಿ ವರದಿಯಿಂದ ಯಾರಿಗೂ ಅನ್ಯಾಯ ಆಗೋಕೆ ಬಿಡಲ್ಲ ಅಂತ ಕಾಂಗ್ರೆಸ್ ನಾಯಕರು ತಿಳಿಸಿದ್ದಾರೆ. ಯಾವ ವರ್ಗಗಳಿಗೂ ಅನ್ಯಾಯವಾಗದ ಹಾಗೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೈಗೊಳ್ಳುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಹಳಸಿದ ಗಣತಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಸಹಿಸಲ್ಲ, ಸಮುದಾಯಕ್ಕಾಗಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ಶಾಸಕ ಎ ಮಂಜು ಕಿಡಿಕಾರಿದ್ದಾರೆ. ಎಲ್ಲ ರೀತಿಯಿಂದ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲ, ಯಾರಿಗೂ ಅನ್ಯಾಯ ಆಗದ ರೀತಿಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತದೆ. ವಿರೋಧ ಮಾಡುವಂಥದ್ದು ಏನೂ ಆಗಿಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗಲ್ಲ, ಚರ್ಚೆ ಮಾಡ್ತೀವಿ ಅಂತ. ಪರಿಷ್ಕರಣೆ ಮಾಡಬೇಕಾ, ಅಪ್ಡೇಟ್ ಮಾಡಬೇಕಾ, ಕರೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕ್ಯಾಬಿನೆಟ್ ಇಲ್ಲ. ಎಲ್ಲ ಸಬ್ಜೆಕ್ಟ್ ಬಿಟ್ಟು ನನಗೆ 100% ನಂಬಿಕೆ ಇದೆ. ನಮ್ಮ ಕ್ಯಾಬಿನೆಟು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಥರದ ಈ ಲಿಂಗಾಯತ ಸಮಾಜ, ವಕೀಲ ಸಮಾಜ ಅಥವಾ ಸಣ್ಣ ಪುಟ್ಟ ಸಮಾಜದಲ್ಲಿ ಏನು ನಮಗೆ ಕೆಲವು ನೋವಿದೆ ಅಂತ ಹೇಳಿದರೆ ಅದೆಲ್ಲಕ್ಕೂ ನ್ಯಾಯ ಒದಗಿಸ್ಕೊಡ್ತಾರೆ. ಏನೂ ಇಲ್ಲ, ಹಳಸಿದ ವರದಿಯಪ್ಪ. 2011 14 ವರ್ಷದ ಹಿಂದಿನ ವರದಿಯನ್ನು ತಗೊಂಬಂದು ಈಗ ಯಾಕೆ ಕೊಡ್ತೀರಿ? ಸಿದ್ದರಾಮಯ್ಯನವರು ನೀವು 13ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವಾಗ ಮಂಡನೆ ಮಾಡ್ಬೋದಿತ್ತಲ್ಲ. ಹಾಗಾದ್ರೆ ಅವಾಗ ಇನ್ನೂ ಫ್ರೆಶ್ ಆಗಿತ್ತು, ಯಾವುದು 2-3 ವರ್ಷ ಆಗಿತ್ತು. ಹಾಗೆ ಅವಾಗ ಯಾಕೆ ಮಂಡನೆ ಮಾಡಿಲ್ಲ? ಈಗ ಯಾಕೆ ಮಾಡ್ತಾ ಇದ್ದೀರಿ? ಉದ್ದೇಶ ಏನು? ನಿಮ್ಮ ಕುರ್ಚಿ ಅಲ್ಲಾಡ್ತಾ ಇದೆ ಅಂತೇಳಿ ನೀವು ಅದನ್ನು ಬೇರೆ ಜನರ ಡೈವರ್ಟ್ ಮಾಡೋಕ್ಕೆ, ಆಮೇಲೆ ಯಾರ್ದೋ ತಲೆ ಮೇಲೆ ಏನೋ ಹೇಳೋಕ್ಕೆ ನೀವು ಹೊರಟ್ರೆ ಅದನ್ನು ಜನ ಒಪ್ಪೋಲ್ಲ, ನಾವು ಒಪ್ಪಲ್ಲ. ಜಾತಿ ಗಣತಿ ಮಾಡತಕ್ಕಂಥದ್ದು ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇವರ ರಾಜಕೀಯದ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಳ್ಳೋಕೋಸ್ಕರ ಇದು ಜಾತಿ ಗಣತಿ, ಆ ಜಾತಿಯವರು ಇಷ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಅವರೇ ಕ್ವಶನ್ ಮಾಡ್ಕೋಬೇಕು. ರಿಪೋರ್ಟನ್ನ ಅವ್ರು ಹೇಳಕ್ ಅಧಿಕಾರನೇ ಇಲ್ಲ. ದೇ ಕಾಂಟ್ ಡೂ ಇಟ್. ಇನ್ ಕೇಸ್ ಮಾಡೋಕ್ಕಾಗಲ್ಲ, ಮಾಡೋದಿಲ್ಲ. ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಶಾಸಕ ಇಂಪಾರ್ಟೆಂಟ್ ಅಲ್ಲ ನನಗೆ ಬೇಕಾಗಿದ್ದು ನಮ್ಮ ಸಮುದಾಯದ ಪರವಾಗಿ ಇರ್ತಕ್ಕಂಥದ್ದು ನನ್ನ ಮುಖ್ಯ ಅಂತಕ್ಕಂಥದ್ದು. ಒಟ್ನಲ್ಲಿ ಕ್ಯಾಬಿನೆಟ್ ಸಭೆ ತೀವ್ರ ಕುತೂಹಲವನ್ನ ಕೆರಳಿಸಿದ್ದು, ಜಾತಿ ಗಣತಿ ವರದಿ ಅಂಗೀಕಾರ ಆಗತ್ತಾ, ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.